ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೇನೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತದ, ಬ್ಯಾಸಿಗಿ ಫುಲ್ ಬಿಸಿಲು, ಹೊರಗಡೆ ಹೋದೆವಪ್ಪ ಅಂದ್ರೆ ಬೆಂಕಿ ಬೆಂಕಿ ತರ ಇದಾಗ್ಲತ್ತದ. ಇಂಥ ಟೈಮ್ನಾಗೆ ಎಲ್ಲ ಮದ್ವಿ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾವ, ನಾವೆಲ್ಲ ಓಡಾಡ್ತಿರ್ತೀವಿ. ಅದೇ ರೀತಿ ಮನೆಗಿರುವಂತಹ ಎಲ್ಲ ತಾಯಂದಿರಾಗ್ಲಿ ಅಣ್ಣ ತಮ್ಮಂದಿರಾಗ್ಲಿ, ನಿಮ್ ಮನೆಗೆ ಏನ್ ಮಕ್ಳು ಇರ್ತಾರಲ್ಲ ಆ ಮಕ್ಳಿಗೆ ಆದಷ್ಟು ಹೊರಗೆ ಬಿಡ್ಬೇಡ್ರಿ. ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗೆ ಆದಷ್ಟು ಮಕ್ಕಳಿಗೆ ಜಾಗೃತೆಯಿಂದ ನೋಡ್ಕೊಳ್ರಿ. ನೀವು ಎಲ್ಲೇನ ಓಡಾಡಿದ್ರಪ್ಪ ಅಂದ್ರೆ ಆದಷ್ಟು ಹುಷಾರಾಗಿ ಓಡಾಡ್ರಿ. ನೀವು ಬಿಸಿಲಾಗ ಅಲ್ಲಿ ಇಲ್ಲಿ ಓಡಾಡಿ ತಣ್ಣಗ್ ಆಗ್ಬೇಕಂತ ಕೇಸಿ ಈ ತರ ಬಾಟಲ್ ತಗೊಂಡ್ ಕೇಸಿ ಬಿಚ್ಚಿ ಗಟ 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 ಈ ತರ ದಯವಿಟ್ಟು ಯಾರು ನೀರ್ ಕುಡಿಬೇಡ್ರಿ. ಈ ತರ ಕುಡಿಯೋದ್ರಲಿಂತ ಬಾಳ ಅನಾಹುತಗಳಾಗ್ತಾವ. ಮತ್ತ ನಿಮ್ ಮನೆಗಳನ್ನ ಏನ್ ಗಡಿಗೆಗಳು ಇರ್ತಾವಲ್ಲ, ಆ ಗಡಿಗೆ ನೀರ್ ತುಂಬಿ ಇಟ್ಟು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ನಿಧಾನ ಸ್ವಲ್ಪ ಈ ತರ ಸ್ವಲ್ಪ ನೀರ್ ಕುಡಿಬೇಕು. ಅರ್ಜೆಂಟ್ ಆಗಿ ಗಟ 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 ಕುಡಿಯೋದ್ರಲಿಂತ ಬಹಳ ತೊಂದರೆ ಆಗ್ತದ. ಮತ್ತ ನೀವು ಆದಷ್ಟು ಬಿಸಿಲ್ನಾಗ ಜಾಗೃತೆ ಒಂದ್ ಓಡಾಡ್ರಿ, ಕಾಟನ್ ಬಟ್ಟೆಗಳು ಹಾಕಿರ್ರಿ. ಮತ್ತ 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 ಯಾಕೆ ಹೇಳತ್ತೀವಪ್ಪ ಅಂತಂದ್ರು, ಸರ್ಕಾರದನು ಆದೇಶ ಆಗ್ಯದ. ನಮ್ ಕಲಬುರಗಿ ಜಿಲ್ಲೆದಾಗ ಬಿಸಿಲು ಜಾಸ್ತಿ ಇರ್ತದಂತ ನಿಮ್ಮೆಲ್ಲರಿಗೂ ಗೊತ್ತದ. ಬಿಸಿಲು ಅಂದ್ರೇನೆ ಕಲಬುರಗಿ, ಕಲಬುರಗಿ ಅಂದ್ರೇನೆ ಬಿಸಿಲು, ಬಿಸಿಲು ನಾಡು ಕಲಬುರಗಿ ಅಂತಂತೀವಿ. ಇಂತ ಬ್ಯಾಸಿಗೆ ಟೈಮ್ ನಲ್ಲಿ ಆದಷ್ಟು ನೀವೆಲ್ಲರೂ ಜಾಗೃತಿಯಿಂದ ಇರಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.